ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಜಾತಿ ಕೇಳಿ ಹೊಡೆಯಲು ಆಗುತ್ತಾ? ಕಿಚ್ಚು ಹೊತ್ತಿಸಿದ ತಿಮ್ಮಾಪುರ. ಯಾರ ನೀವು ಹೊಡೆದು ಓಡಿ ಹೋಗ ಜಾತಿ ಕೇಳ್ಕೊಂಡು ಹೊಡೆಯಕ್ಕಾಗತ್ತೆ? ಸಚಿವ RB ತಿಮ್ಮಾಪುರ ವಿರುದ್ಧ ಕೆರಳಿದ ಬಿಜೆಪಿ ಪಡೆ. ನಾನಾ ರೀತಿ ಹೇಳಿಯೇ ಇಲ್ಲ ಎಂದು ತಿಮ್ಮಾಪುರ ಯೂಟರ್ನ್. ಪ್ರತ್ಯಕ್ಷದರ್ಶಿಗಳು, ಪ್ರವಾಸಿಗರು ಅಷ್ಟೇ ಯಾಕೆ, ಉಗ್ರರ ದಾಳಿಯನ್ನ ಕಣ್ಣಾರೆ ಕಂಡವರು ತಮ್ಮವರನ್ನ ಕಳೆದುಕೊಂಡು ಕಣ್ಣೀರು ಹಾಕಿದ್ರು. ನಮ್ಮನ್ನ ಹಿಂದೂನಾ ಮುಸ್ಲಿಮಾ ಅಂತ ಕೇಳಿ ದಾಳಿ ಮಾಡಿದ್ದಾಗಿ ಕೆಲವರು ಮಾಧ್ಯಮಗಳ ಮುಂದೆ ಹೇಳಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವ RB ತಿಮ್ಮಾಪುರ, ಹೊಡೆಯೋರು ಯಾರಾದ್ರೂ ಜಾತಿ ಕೇಳಿ ಹೊಡಿತಾರ? ಪ್ರಾಕ್ಟಿಕಲಿ ಯೋಚನೆ ಮಾಡಿ ಅಂದಿದ್ರು. ಯಾರ ನೀವು ಹೊಡೆದು ಓಡಿ ಹೋಗ ಜಾತಿ ಕೇಳ್ಕೊಂಡು ಹೊಡೆಯಕ್ಕಾಗತ್ತೆ? ನೀನೇ ಪ್ರಾಕ್ಟಿಕಲ್ ಯೋಚನೆ ಮಾಡಿ. ಬಡಂಗೆ ಹೊಡಿತಾನೆ, ಓಡಿ ಹೋಗ್ತಾನೆ. ಅವನು ನಿಂತ್ಕೊಂಡು ಕೇಳಿ ಹೊಡೆಯಟ್ಟು ವ್ಯವಧಾನ ಯಾರಿಗಿರುತ್ತೆ? ಸಚಿವರ ಈ ಹೇಳಿಕೆಗೆ ಕಿಡಿಕಾರಿದ ಬಿಜೆಪಿ ನಾಯಕರು ಧರ್ಮ ಕೇಳಿ ಹೊಡೆದಿಲ್ಲ ಅನ್ನೋದನ್ನ ಪ್ರೂವ್ ಮಾಡಿ ಅಂತ ಆರ್ ಅಶೋಕ್ ಸವಾಲ್ ಹಾಕಿದ್ರು. ಇಲ್ಲ ಕ್ಷಮೆ ಕೇಳಿ ಅಂತ ಒತ್ತಾಯಿಸಿದ್ರು. NIನವರು ಏನೋ ಹೇಳಿದ್ದಾರೆ, ಅವ್ರ ಮೇಲೂ ಕೇಸ್ ಹಾಕಿ. ಫರೂಕ್ ಅಬ್ದುಲ್ಲಾ, ಒಮರ್ ಅಬ್ದುಲ್ಲಾ ಅವ್ರು ಹೇಳಿದ್ದಾರೆ, OYC ಹೇಳಿದ್ದಾರೆ, ಅವ್ರ ಮೇಲೂ ಕೇಸ್ ಹಾಕಿ. ಎಲ್ಲರ ಮೇಲೂ ಕೇಸ್ ಹಾಕಿ. ಇವರೆಲ್ಲರ ಮೇಲೆ ನಾನು ಹೇಳಿದ್ದೀನಲ್ಲ, ಎಲ್ಲರ ಮೇಲೂ ಕೇಸ್ ಹಾಕಿ. ತಪ್ಪು ಹೇಳಿದ್ರು. ಇಲ್ಲ ಅಂದರೆ ಈ ದೇಶದ ಜನಗಳ ಮುಂದೆ ಮಂಡಿಯೂರಿ ಕ್ಷಮಾಪಣೆ ಕೇಳಿ. ಇಲ್ಲ ಪ್ರೂವ್ ಮಾಡಿ, ಧರ್ಮ ಕೇಳಿ ಹೊಡೆದಿಲ್ಲ ಅಂತ ಪ್ರೂವ್ ಮಾಡಿ, ಹಾಕಿ. ಆ ಕುಟುಂಬದ ಮಕ್ಕಳು ಏನಾಯ್ತು ಅನ್ನೋದನ್ನ ಹೇಳಿದಾಗ RB ತಿಮ್ಮಾಪುರೆ ಅದು ಸರಿ ಇಲ್ಲ, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ಇದಕ್ಕಿಂತ ನೀಚ ಪಾಲಿಟಿಕ್ಸ್ ಇನ್ನೊಂದು ಮಾಡಕ್ ಸಾಧ್ಯ ಇದೆಯಾ? ತಿಮ್ಮಾಪುರೆ ಅವರೇ ಹೌದು, ಅವರು ID ಕಾರ್ಡ್ ನೋಡಿ ಹಿಂದೂ ಅಂತ ಪರೀಕ್ಷೆ ಮಾಡಲಿಲ್ಲ. ಆ ಸೌಜನ್ಯ ನನ್ನ ಮಕ್ಕಳಿಗಿಲ್ಲ. ಅವ್ರು ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದ್ರು, ಈ ಹಿಂದೂನಾ ಅಲ್ವಾ ಅಂತ. ಬಹುಶಃ ನಿಮಗೂನು ಇದೇ ರೀತಿ ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದಿದ್ರೆ ಈ ರೀತಿಯಾದಂತ ಇನ್ಸೆನ್ಸಿಟಿವ್ ಹೇಳಿಕೆಗಳನ್ನು ನೀವು ಹೇಳಿರ್ತಿರ್ಲಿಲ್ಲ. ID ಕಾರ್ಡ್ ಚೆಕ್ ಮಾಡಿ ಅಟ್ಯಾಕ್ ಮಾಡಿದ್ದಾರೆ ಅಂತ ಮೃತರ ಕುಟುಂಬದವರೇ ಹೇಳಿದ್ದಾರೆ. ಹೀಗಿದ್ರೂ ಈ ರೀತಿಯಾಗಿ ಹೇಳಿಕೆ ನೀಡೋದು ಎಷ್ಟು ಸರಿ ಅಂತ ಬಿಜೆಪಿ ನಾಯಕರು ಪ್ರಶ್ನಿಸಿದ್ದಾರೆ. ಹೀಗೆ ತಿಮ್ಮಾಪುರ ಹೇಳಿಕೆ ವಿವಾದದ ಕಿಡಿ ಹೊತ್ತಿಸ್ತಾ ಇದ್ದಂತೆ ಇವತ್ತು ಸಚಿವರು ಯೂಟರ್ನ್ ಹೊಡೆದಿದ್ದಾರೆ. ನಾನಾ ರೀತಿ ಹೇಳಿಯೇ ಇಲ್ಲ ಅಂದಿದ್ದಾರೆ. ಹಾಗಾದ್ರೆ ಮೊನ್ನೆ ಹೇಳಿದ್ದೇನು, ಇವತ್ತು ಸಚಿವರ ಯೂಟರ್ನ್ ಏನು? ನೀವೇ ನೋಡಿ. ಯಾರ ನೀವು ಹೊಡೆದು ಓಡಿ ಹೋಗ ಜಾತಿ ಕೇಳ್ಕೊಂಡು ಹೊಡೆಯಕ್ಕಾಗತ್ತೆ? ನೀನೇ ಪ್ರಾಕ್ಟಿಕಲ್ ಯೋಚನೆ ಮಾಡಿ. ಬಡಂಗೆ ಹೊಡಿತಾನೆ, ಓಡಿ ಹೋಗ್ತಾನೆ. ಅವನು ನಿಂತ್ಕೊಂಡು ಕೇಳಿ ಹೊಡೆಯಟ್ಟು ವ್ಯವಧಾನ ಯಾರಿಗಿರುತ್ತೆ? ಧರ್ಮ ನೋಡಿ ಹೊಡೆದಿಲ್ಲ ಅಂತ ನಾ ಹೇಳೇ ಇಲ್ಲ. ಹಾಗೆ ಇಂಥದ್ರಲ್ಲಿ ರಾಜಕಾರಣ ಮಾಡಬೇಡಿ ಅಂತ ಹೇಳಿದ್ದೇನೆ ವಿನಃ, ಮತ್ತು ನಾನು ನೋಡಿದ ಚಾನಲ್ ಪ್ರಕಾರ ನನಗೆ ಡೌಟ್ ಅಪ್ಪ ಅಂತ ಹೇಳಿದ್ದೆ. ನಾನು ಇಲ್ಲ ನೋಡಿ ಹಂಗೆ ಹೇಳೇ ಇಲ್ಲ, ಹಂಗೆ ಮಾಡಿಲ್ಲ ಅಂತಲ್ಲ. ಸಿದ್ದುಗೆ ಪಾಕ್ ರತ್ನ ಪ್ರಶಸ್ತಿ, ಸಿಎಂ ಕಾಲೆಳೆದ ಬಿಜೆಪಿ. ಇನ್ನು ಯುದ್ಧದ ಅಗತ್ಯವಿಲ್ಲ, ಯುದ್ಧದ ಪರ ನಾವಿಲ್ಲ ಅಂದಿದ್ದ ಸಿಎಂ ಸಿದ್ದರಾಮಯ್ಯ ವಿರುದ್ಧವೂ ಬಿಜೆಪಿ ಬೆಂಕಿ ಉಗುಳಿದೆ. ಇವತ್ತು ಸುದ್ದಿಗೋಷ್ಠಿ ನಡೆಸಿ ವಾಗ್ದಾಳಿ ನಡೆಸಿದ ವಿಪಕ್ಷ ನಾಯಕ ಆರ್ ಅಶೋಕ್, ಪಾಕಿಸ್ತಾನದಲ್ಲಿ ಸಿಎಂ ಫೇಮಸ್ ಆಗಿದ್ದಾರೆ, ಲಾಹೋರ್ನಲ್ಲಿ ನಿಂತ್ರೆ ಗೆಲ್ತಾರೆ, ಅವ್ರಿಗೆ ಪಾಕ್ ರತ್ನ ಪ್ರಶಸ್ತಿಯನ್ನ ಕೊಡಬಹುದು ಅಂತ ಕಾಲೆಳೆದಿದ್ದಾರೆ. ಸಿದ್ದರಾಮಯ್ಯ ಅಂತೂ ಇವತ್ತು ಫೇಮಸ್ ಆಗ್ಬಿಟ್ಟಿದ್ದಾರೆ ಪಾಕಿಸ್ತಾನದಲ್ಲಿ ಫೇಮಸ್ ಅಂದರೆ ಸಿದ್ದರಾಮಯ್ಯನವರೇ ಇವತ್ತು ಓಡ್ತಾ ಇದೆ. ಅಲ್ಲಿ ಲಾಹೋರಲ್ಲಿ ನಿಂತ್ಕೊಂಡ್ರೆ ಸಿದ್ದರಾಮಯ್ಯ 1 ಲಕ್ಷ, ನಾನು ಹೇಳ್ತೀನಿ 1 ಲಕ್ಷ ಲೀಡಲ್ಲಿ ಗೆಲ್ತಾರೆ. ಇನ್ನೊಂದು 2 ವರ್ಷದಲ್ಲಿ ಸಿದ್ದರಾಮಯ್ಯನ ಅಲ್ಲಿ ಕರೆದು ನಾವು ಹೆಂಗೆ ಭಾರತ ರತ್ನ ಕೊಡ್ತಿರೋ ಹಂಗೆ ಪಾಕಿಸ್ತಾನದ ರತ್ನವನ್ನು ಕೊಡುವಂಥದ್ದಕ್ಕೆ ಬರ್ದು ಮಾಡ್ಕೊಳ್ಳಿ. ಇವತ್ತು ಹೇಳಿದ್ದೀನಿ 100% ಕರೆದು ಕೊಡ್ತಾರೆ. ಆದ್ರೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಕೈ ನಾಯಕರು ಸಿದ್ದರಾಮಯ್ಯ ಆ ಅರ್ಥದಲ್ಲಿ ಹೇಳಿಲ್ಲ ಅಂದಿದ್ದಾರೆ. ಅವರು ನೋಡಿ ಯಾವ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ. ಯುದ್ಧ ಅಂದಮೇಲೆ ಒಂದು ದಿವಸ ಎರಡೂ ಕಡೆ ಒಂದು ದಿವಸ ಹಾನಿ ಆಗ್ತದೆ. ಇದರ ಅರ್ಥ ಯುದ್ಧ ಮಾಡೋದು ಬೇಡ, ಯುದ್ಧ ಮಾಡಲೇಬೇಕು. ಇವ್ರು ಪಾಕಿಸ್ತಾನವ್ರನ್ನ ನಾವು ಇವ್ರನ್ನ ಹತ್ತಿಕ್ಕಲೇಬೇಕು, ಇವ್ರನ್ನ ವೈಪೌಟೇ ಮಾಡಬೇಕು ಇವ್ರನ್ನ. ಆದರೆ ಒಂದು ದಿವಸ ಎರಡೂ ಕಡೆ ಹಾನಿ ಆಗ್ತದೆ, ಯುದ್ಧ ಸೊಲ್ಯೂಷನ್ ಅಲ್ಲ ಅಂತ ಉದ್ದೇಶದಿಂದ ಅವರು ಒಂದು ರೀತಿಯಿಂದ ಹೇಳಿದಾರಲ್ಲ. ನಾನು ಯಾವ ಉದ್ದೇಶಕ್ಕಾಗಿ ಆ ರೀತಿ ಹೇಳಿದೆ ಅನ್ನೋದನ್ನು ಮುಖ್ಯಮಂತ್ರಿಗಳಾಗಲೇ ಕ್ಲಾರಿಫೈ ಮಾಡಿದ್ದಾರೆ. ಮತ್ತು ಅಗತ್ಯ ಬಿದ್ದಾಗ ನಾವು ಮಾಡುವುದಕ್ಕೇನು ಹಿಂದೆ ಮುಂದೆ ನೋಡಬಾರ್ದು ಅಂತಲೂ ಹೇಳಿದ್ದಾರೆ. ಯುದ್ಧದ ಬಗ್ಗೆ, ಭದ್ರತಾ ಲೋಪದ ಬಗ್ಗೆ, ಉಗ್ರರ ದಾಳಿಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ನೀಡುತ್ತಿರೋ ಹೇಳಿಕೆಗಳು ಬಿಜೆಪಿಗೆ ಅಸ್ತ್ರವಾಗಿವೆ. ಬ್ಯೂರೋ ರಿಪೋರ್ಟ್, TV9.
MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.